ಹಾಯ್ ಸ್ನೇಹಿತರೆ, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ದಿನ ನಾನು ಶಾವಿಗೆ ಪಾಯಸ ಮಾಡ್ತಾ ಇದ್ದೀನಿ. ಕೇವಲ ತುಂಬಾ ಕಡಿಮೆ ಸಮಯದಲ್ಲಿ ಮಾಡ್ಕೋಬಹುದು. ಸ್ವೀಟ್ ತಿನ್ಬೇಕು ಅನ್ಸ್ದಾಗ ಬನ್ನಿ ಯಾವ ರೀತಿ ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ 1/4 kg ಅಷ್ಟು 250 ಗ್ರಾಮ್ ಅಷ್ಟು ಶಾವಿಗೆ ತಗೊಂಡಿದ್ದೀನಿ. ಇದನ್ನ ಒಂದು ಸ್ಪೂನ್ ತುಪ್ಪ ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡ್ರಿ, ತುಪ್ಪದಲ್ಲಿ ಹುರ್ಕೊಂಡ್ರೆ ಇದು ಶಾವಿಗೆ ಪಾಯಸ ತುಂಬಾನೇ ರುಚಿಕರವಾಗಿರುತ್ತೆ. ಶಾವಿಗೆನ ತುಪ್ಪದಲ್ಲಿ ಹುರಿದು ಪಾಯಸ ಮಾಡೋದ್ರಿಂದ ಇನ್ನೂ ರುಚಿ ಹೆಚ್ಚಿಸುತ್ತೆ ಕಣ್ರಿ. ತುಂಬಾನೇ ಟೇಸ್ಟಿ ಇರುತ್ತೆ ಇದು ಶಾವಿಗೆ ಪಾಯಸ. ಇದು ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡೆ ನಾವು ಹುರ್ಕೋಬೇಕಾಗುತ್ತೆ. ಸ್ವಲ್ಪ ಗೋಲ್ಡ್ ಕಲರ್ ಬರೋ ತನಕನು ಫ್ರೈ ಮಾಡ್ಕೊಳ್ಳೋಣ. ನೋಡ್ರಿ, ಸ್ವಲ್ಪ ಗೋಲ್ಡ್ ಕಲರ್ ಬಂದಿದೆ. ಇದನ್ನ ಒಂದ್ ಪ್ಲೇಟಿಗೆ ಹಾಕೊಳ್ಳೋಣ್ರಿ ಎಲ್ಲಾನು. ನೆಕ್ಸ್ಟ್ ಇಲ್ಲಿ ಒಂದು ಪಾತ್ರೆಯಲ್ಲಿ ಒಂದು ಬೆಲ್ಲದ ಉಂಡೆ ತಗೊಂಡಿದ್ದೀನಿ. ಉಂಡೆ ಬೆಲ್ಲ ಅಂತಾರಲ್ರಿ, ಅದನ್ನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಬೇಕಿದ್ರೆ ಸಕ್ಕರೆನಾದ್ರೂ ಯೂಸ್ ಮಾಡ್ಕೋಬಹುದು. ನಾನು ಇಲ್ಲಿ ಬೆಲ್ಲದಿಂದ ಮಾಡ್ತಾ ಇದ್ದೀನಿ. ನೋಡಿ, 1/4 kg ಅಷ್ಟು ನಾನು ಬೆಲ್ಲ ತಗೊಂಡಿದ್ದೀನಿ. ಉಂಡೆ ಬೆಲ್ಲ 1/4 kg ಒಂದ್ ಸ್ವಲ್ಪ ಜಾಸ್ತಿ ಇದೆ. 1 ಲೋಟ ಮಾತ್ರ ನೀರ್ ಹಾಕೋಬೇಕಾಗುತ್ತೆ. ಒಂದು ಚಿಕ್ಕ ಲೋಟದಲ್ಲಿ 1 ಲೋಟ ನೀರು. ಅದು ಬೆಲ್ಲ ಕರಗೋ ತನಕ ನಾವು ವೇಟ್ ಮಾಡ್ಬೇಕು. 1 ಏಲಕ್ಕಿನ ಕುಟ್ಬಿಟ್ಟು ನಾನು ಹಾಕೊಳ್ತಾ ಇದ್ದೀನಿ. ನೋಡ್ರಿ, ಚೆನ್ನಾಗಿ ಕರೆಕ್ಟ್ ಬಂತು ಬೆಲ್ಲ. ಹಾಗೆ ಸಬ್ಸ್ಕ್ರೈಬ್ ಯಾರಾಗಿಲ್ಲ ಪ್ಲೀಸ್ ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನೋಡ್ರಿ, ಇದು ಬೆಲ್ಲದ ಪಾನಕನ ಒಂದ್ ಸೈಡ್ ಅಲ್ಲಿ ಇಡನ್ರಿ, ಎತ್ತಿಡ್ಕೊಳ್ಳೋಣ. ನೆಕ್ಸ್ಟ್ ಇಲ್ಲಿ ಒಂದ್ ಪ್ಯಾನ್ ಅಲ್ಲಿ ನಾನು ದ್ರಾಕ್ಷಿ ಗೋಡಂಬಿನ ಹುರ್ಕೊಳ್ತಾ ಇದ್ದೀನಿ. ಒಂದ್ ಸ್ವಲ್ಪ ಒಂದ್ 10 ರೂಪಾಯಿ ಪ್ಯಾಕೆಟ್ ಬರುತ್ತಲ್ಲ ದ್ರಾಕ್ಷಿ ಗೋಡಂಬಿ, ಇದನ್ನ ಒಂದ್ ತುಪ್ಪದಲ್ಲಿ ಹುರ್ಕೊಳ್ಳೋಣ ಚೆನ್ನಾಗಿ. ಹಾಗೆ ನಮ್ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರಾ ಅವ್ರಿಗೆಲ್ಲರಿಗೂ ತುಂಬಾ ಧನ್ಯವಾದಗಳು ಸ್ನೇಹಿತರೆ. ನೋಡ್ರಿ, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ದ್ರಾಕ್ಷಿ ಗೋಡಂಬಿನ. ನೋಡ್ರಿ, ಫ್ರೈ ಆಗಿದೆ. ನೆಕ್ಸ್ಟ್ ಪಾನಕನ ಸೋಸ್ಕೊಳ್ಳೋಣ ಒಂದ್ ಜಾಡರದಲ್ಲಿ. ಯಾವಾಗ್ಲೂ ನಾವು ಸೋಸ್ಬಿಟ್ಟೆ ಮಾಡ್ಕೋಬೇಕು ಕಣ್ರಿ ಪಾಯಸ. ಇದು ಬೆಲ್ಲದ ನೀರು, ಯಾಕಂದ್ರೆ ಕಡ್ಡಿ ಕಸ ಇರುತ್ತೆ, ಹಾಗಾಗಿ ನಾವು ಸೋಸ್ಕೊಂಡೆ ಮಾಡ್ಕೋಬೇಕು. ನೆಕ್ಸ್ಟ್ ಶಾವಿಗೆನ ಹಾಕೊಳ್ಳೋಣ. ನೋಡ್ರಿ, ಇದಕ್ಕೆ ಹಾಲು ನಾನು ಕಾಸಿರೋ ಹಾಲು ಹಾಕ್ತಾ ಇದ್ದೀನಿ. ತಣ್ಣನ್ ಹಾಲು ಹಾಕಕ್ ಹೋಗ್ಬೇಡಿ. ನೋಡ್ರಿ, ಕಾಸಿರೋ ಹಾಲೆ ಬಿಸಿ ಹಾಲು ಹಾಕೊಳ್ತಾ ಇದ್ದೀನಿ. ಇಲ್ಲಾಂದ್ರೆ ಮುಂಚೆನೆ ಹಾಲು ಹಾಕ್ಬಿಟ್ಟಾದ್ರೂ ಶಾವಿಗೆ ಹಾಕೋಬಹುದು. ಹೇಗ್ ಮಾಡಿದ್ರು ಬರುತ್ತೆ. ಹಾಲು ಜಾಸ್ತಿ ಇದ್ರೆ ಕೇವಲ ಬರೀ ಹಾಲಲ್ಲೇ ಮಾಡ್ತಾರೆ ಕೆಲವರು. ನಾನಿಲ್ಲಿ ಒಂದ್ ಸ್ವಲ್ಪ ನೀರು ಕೂಡ ಮಿಶ್ರಣ ಮಾಡಿದ್ದೀನಿ. ನೋಡ್ರಿ, 1.5 ಕಪ್ಪಿನಷ್ಟು ನಾನು ಹಾಲು ಹಾಕೊಂಡಿದ್ದೀನಿ. ಚೆನ್ನಾಗಿ ಇದು ಒಂದ್ 10 ನಿಮಿಷ ಬೇಡ, ಒಂದ್ 5 ನಿಮಿಷನಾದ್ರೂ ನಾವು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಶಾವಿಗೆನ. ಸ್ವಲ್ಪ ಒಂದ್ ಮುಚ್ಚಳಿಕೆ ಮುಚ್ಬಿಟ್ಟು ಒಂದ್ 5 ನಿಮಿಷ ವೇಟ್ ಮಾಡೋಣ. ತುಂಬಾನೇ ಚೆನ್ನಾಗಿರುತ್ತೆ ಕಣ್ರಿ ಇದು ಶಾವಿಗೆ ಪಾಯಸ. ಮಕ್ಕಳು ತುಂಬಾನೇ ಇಷ್ಟಪಟ್ಟು ತಿಂತಾರೆ. ಅಮ್ಮ ಶಾವಿಗೆ ಪಾಯಸ ಮಾಡ್ಕೊಡು ಅಂತಿರ್ತಾರೆ ನಮ್ಮ ಮಕ್ಕಳು. ಹಾಗಾಗಿ ಅವರಿಗೋಸ್ಕರ ಮಾಡ್ತಾ ಇದ್ದೀನಿ ನಾನು ಇವತ್ತು. ನೋಡ್ರಿ, ಶಾವಿಗೆ ಪಾಯಸ ರೆಡಿ ಆಗಿದೆ. ಇನ್ನು ಸ್ವಲ್ಪ ನಿಮ್ಗೆ ಇನ್ನೂ ಹಾಲಿನ ಮಿಶ್ರಣ ಬೇಕಂದ್ರೆ ಇನ್ನೊಂದ್ ಸ್ವಲ್ಪ ಹಾಲು ಹಾಕೋಬಹುದು. ಸ್ವಲ್ಪ ಕ್ರೀಮಿಯಾಗಿ ಬೇಕಂದ್ರೆ ನೋಡ್ರಿ, ನಾನ್ ಸ್ವಲ್ಪ ಒಣಶುಂಠಿ ಪುಡಿ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಕ್ರೀಮಿಯಾಗಿ ಬೇಕು ಅಂದ್ರೆ ನೀವು ಇನ್ನೂ ಸ್ವಲ್ಪ ಹಾಲು ಹಾಕೋಬಹುದು. ನೋಡಿ, ಶಾವಿಗೆ ಪಾಯಸ ರೆಡಿ ಆಗಿದೆ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಯಾವ ರೀತಿ ಬಂದಿದೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೆ ನನ್ನ ರೆಸಿಪಿ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಸ್ನೇಹಿತರೆ. ಹೀಗೆ ನಮ್ಮ ರೆಸಿಪಿ ನೋಡ್ತಾ ಇರಿ. ನೆಕ್ಸ್ಟ್ ರೆಸಿಪಿಯೊಂದಿಗೆ ಸಿಗೋಣ ಸ್ನೇಹಿತರೆ. ಬಾಯ್.